Hello, good morning students. Today I am going to tell about electric dipole. So before that I want to share one important information with you. So I started a new YouTube channel, that is Physics with Pattar. ಫಿಸಿಕ್ಸ್ ವಿತ್ ಪತ್ತಾರ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನೀವು ಅಂದರೆ 10th ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಏನು ಯೂಸಸ್ ಇರುತ್ತೆ, ಅದರ ಏನು ಕ್ವಶನ್ಸ್ ಕೇಳ್ತಾರೆ, ಆ ಥರ ಒಂದು ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಎಲ್ಲರೂ ನೀವು ಏನು ಮಾಡಬೇಕು, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ನನ್ನ ವೀಡಿಯೋಸ್ನ ನೋಡಬೇಕು. ಮತ್ತು ನಿಮ್ಮ ಫ್ರೆಂಡ್ಸು, ನಿಮ್ಮ ಬ್ರದರ್ಸು, ಸಿಸ್ಟರ್ಸು ಯಾರಾದರೂ ಇದ್ದರೂ ಕೂಡ ಆ ವಿಡಿಯೋನ ನೋಡು ಅಂತ ಹೇಳಬೇಕು. ಸೊ ಹೆಲ್ಪ್ ಆಗ್ಬೋದು, ಅವರಿಗೆ ಹೆಲ್ಪ್ ಆಗ್ಬೋದು ಮತ್ತು ನನಗೂ ಕೂಡ ನಿಮ್ಮ ಒಂದು ಸಪೋರ್ಟ್ ಸಿಗುತ್ತೆ. ಸೊ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಫಸ್ಟ್ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಎಲೆಕ್ಟ್ರಿಕ್ ಡೈಪೋಲ್ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಎಲೆಕ್ಟ್ರಿಕ್ ಡೈಪೋಲ್. Here the name itself tells dipole, electric dipole. So a system having two poles ಅಂತ ಇಲ್ಲಿ ನೀವು ನೋಡೋ ಥರ ಡೈಪೋಲ್ ಅಂತಿದೆಯಲ್ಲ, ಡೈಪೋಲ್ ಅಂದ್ರೆ ಅರ್ಥ ಏನು, ಇಟ್ ಈಸ್ ಎ ಸಿಸ್ಟಮ್ ಹ್ಯಾವಿಂಗ್ ಟೂ ಪೋಲ್ಸ್. ಇಲ್ಲಿ ನಾವು ಪೋಲ್ಸ್ನ ಚಾರ್ಜ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಪೋಲ್ಸ್ನ ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡೋ, ಚಾರ್ಜ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಎ ಸಿಸ್ಟಮ್ ಹ್ಯಾವಿಂಗ್ ಟೂ ಚಾರ್ಜಸ್. A system having two charges which are equal in magnitude but opposite in direction. ಆ ಎರಡು ಚಾರ್ಜ್ಗಳು ಯಾವ ಥರ ಇರಬೇಕು, ವ್ಯಾಲ್ಯೂನಲ್ಲಿ ಸೇಮ್ ಇರಬೇಕು. ಒಂದು 5 ಕೂಲಂಬ್ ಇದ್ದರೆ ಇನ್ನೊಂದು -5 ಕೂಲಂಬ್ ಇರಬೇಕು. ಚಾರ್ಜಲ್ಲಿ ಡಿಫ್ರೆಂಟ್ ಇರಬೇಕು, ವ್ಯಾಲ್ಯೂನಲ್ಲಿ ಸೇಮ್ ಇರಬೇಕು. ಮ್ಯಾಗ್ನಿಟ್ಯೂಡ್ ಒಂದೇ ಒಂದಿರಬೇಕು ಮತ್ತು ಅದರದ್ದು ನೇಚರ್ ಬೇರೆ ಬೇರೆ ಆಗಿರಬೇಕು. ಒಂದು ಪಾಸಿಟಿವ್ ಚಾರ್ಜ್ ಆದರೆ ಇನ್ನೊಂದು ಏನಾಗಬೇಕು, ನೆಗೆಟಿವ್ ಚಾರ್ಜ್. ಸೇ ಫಾರ್ ಎಕ್ಸಾಂಪಲ್ ಹಿಯರ್ -q, ದಿಸ್ ಈಸ್ ಒನ್ ಚಾರ್ಜ್, ಆ್ಯಂಡ್ +q, ದಿಸ್ ಈಸ್ ಅನದರ್ ಚಾರ್ಜ್. So these are the two equal and opposite charges. Equal means in what manner they are equal, in the values they are equal. ಎಷ್ಟು ಇದು ನಾವು ವ್ಯಾಲ್ಯೂ ಯಾವುದೇ ಕೊಟ್ಟಿಲ್ಲ ಇಲ್ಲಿ, ಇದು ಎಷ್ಟು q ಅನ್ನೋದು ಅಲ್ಲಿರೋ q ಇದೆ, -q +q. ಇದು 5 ಇದ್ರೆ ಅದನ್ನು 5 ಇರ್ತದೆ, ಇದು 10 ಇದ್ರೆ ಅದನ್ನು 10 ಇರ್ತದೆ. ಸೊ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್, separated by a small distance, that is called electric dipole. So this small distance is called 2L. ಈ ಡೈಪೋಲ್, ಎಲೆಕ್ಟ್ರಿಕ್ ಡೈಪೋಲ್ ಲೆಂತ್ ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಇರ್ತದ, 2L ಅನ್ನುವಷ್ಟು ದೂರದಲ್ಲಿ ಎರಡು ಚಾರ್ಜ್ಗಳು ಇರ್ತವೆ. ಸೇ ಫಾರ್ ಎಕ್ಸಾಂಪಲ್ ಹಿಯರ್ ಸೇ O is the midpoint of the dipole. O is the midpoint of the electric dipole. ಸೊ ನೀವು ಇದರಲ್ಲಿ ಇದು L ಇದು L. ಸೊ ಇಲ್ಲಿ ಸಪೋಸ್ ಇದು A ಅಂತ ನೋಡ್ರಿ, A to O, A ಇಂದ ಮಿಡ್ ಪಾಯಿಂಟ್ ಎಷ್ಟು ದೂರ ಇರ್ತದ, L ಅನ್ನುವಷ್ಟು ದೂರ ಇರ್ತದ. O ಇಂದ B ಅನ್ನೋ ಸೆಕೆಂಡ್ ಚಾರ್ಜ್ ಎಷ್ಟು ದೂರ ಇರ್ತದ, L ಅನ್ನುವಷ್ಟು ದೂರ ಇರ್ತದೆ. ಟೋಟಲ್ ಚಾರ್ಜ್ ಏನಾಯಿತು, 2L ಅನ್ನೋದು ಟೋಟಲ್ ಚಾರ್ಜ್ ಆಯಿತು. ಸೊ ಹೌ ಟು ಡಿಫೈನ್ ದ ಟರ್ಮ್ ಎಲೆಕ್ಟ್ರಿಕ್ ಡೈಪೋಲ್? ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಡಿಫೈನ್ಡ್ ಆಸ್ ದ ಸಿಸ್ಟಮ್, ಎ ಸಿಸ್ಟಮ್ ಆಫ್ ಟೂ ಚಾರ್ಜಸ್, ಎ ಸಿಸ್ಟಮ್ ಆಫ್ two equal and opposite charges, a system of two equal and opposite charges separated by a distance, separated by a small distance. So this is called electric dipole. Is called electric dipole. ಏನಂತ ಕರೀಬೋದಿಲ್ಲ, ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರೀತಾರೆ. This is called electric dipole. Yes, what is an electric dipole? Electric dipole is a system. As you are seeing now, this is a system of two equal and opposite charges. ಅಂದ್ರೆ ಒಂದು ಪ್ಲಸ್ ಇದ್ರೆ ಇನ್ನೊಂದು ಮೈನಸ್ ಇರಬೇಕು. ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂದರೆ ಪ್ಲಸ್ ಚಾರ್ಜ್ ಎಷ್ಟಿರ್ತದೋ ಮೈನಸ್ ಚಾರ್ಜ್ ಅಷ್ಟೇ ಇರಬೇಕು. ಪಾಸಿಟಿವ್ ಚಾರ್ಜ್ ಎಷ್ಟಿರುತ್ತೋ ನೆಗೆಟಿವ್ ಚಾರ್ಜ್ ಅಷ್ಟೇ ಇರಬೇಕು. ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್, ಎ ಸ್ಮಾಲ್ ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸು, ಡಿಸ್ಟೆನ್ಸ್ ಎಷ್ಟಿರಬೇಕಂದ್ರೆ 2L ಅನ್ನೋಷ್ಟು ಡಿಸ್ಟೆನ್ಸ್ನ ಹೊಂದಿರಬೇಕು, 2L ಅನ್ನೋಷ್ಟು ಡಿಸ್ಟೆನ್ಸ್. ಸೊ ನೀವು ಮಿಡ್ ಪಾಯಿಂಟ್ ತೊಗೊಂಡ್ರೆ ಎಲೆಕ್ಟ್ರಿಕ್ ಡೈಪೋಲ್ದು O ಅನ್ನೋದು ಮಿಡ್ ಪಾಯಿಂಟ್ ಆದರೆ ಫಸ್ಟ್ ಚಾರ್ಜಿಂದ ಮಿಡ್ ಪಾಯಿಂಟ್ಗೆ ಎಷ್ಟು ದೂರ ಇರುತ್ತೆ, L ಅನ್ನೋಷ್ಟು ದೂರ ಇರುತ್ತೆ. ಸೊ ಈ ಕಡೆ ಮಿಡ್ ಪಾಯಿಂಟಿಂದ ಸೆಕೆಂಡ್ ಚಾರ್ಜ್ಗೆ ಎಷ್ಟು ದೂರ ಇರ್ತದೆ, L ಅನ್ನೋಷ್ಟು ದೂರ ಇರ್ತದೆ. ಸೊ ಹಿಯರ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಎ ಸಿಸ್ಟಮ್ ಆಫ್
two equal and opposite charges separated by a small distance. This is called electric dipole. So here comes see electric dipole moment. Next I am going to tell about electric dipole moment. Electric dipole moment. Electric dipole moment P. Its symbol is P. Electric dipole moment. So what is the meaning of electric dipole moment? Electric dipole moment is nothing but it is the product ಅಂದರೆ ಇಂಟು ಮಾಡೋದು, ಎರಡು ವಸ್ತುಗಳನ್ನು ಇಂಟು ಮಾಡೋದು. ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್ ಆ್ಯಂಡ್ ಸಪರೇಷನ್ ಬಿಟ್ವೀನ್ ದ ಟೂ ಚಾರ್ಜಸ್. See how to define the term electric dipole moment. Electric dipole moment is P equals to magnitude of ಅಂದ್ರೆ ಏನರ್ಥ, ನೆಗೆಟಿವ್ ಚಾರ್ಜ್ ತಗೊಂಡು ಕೂಡ ಪಾಸಿಟಿವ್ ನಲ್ಲಿ ಆನ್ಸರ್ ಬರಿಬೇಕು ಅಂದ್ರೆ ಮ್ಯಾಗ್ನಿಟ್ಯೂಡ್ ತಗೋಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದ ಚಾರ್ಜ್. ನೀವು ಎರಡು ಇಲ್ಲಿ ನಾವು ಸಿ ಎಲೆಕ್ಟ್ರಿಕ್ ಡೈಪೋಲ್ ಹ್ಯಾಸ್ ಒನ್ ಪಾಸಿಟಿವ್ ಅಂಡ್ ಒನ್ ನೆಗೆಟಿವ್ ಚಾರ್ಜ್, one negative and one positive charge. So if you are taking negative charge into the calculation of electric dipole moment, then you should take magnitude of the charge q, magnitude of the charge q into 2l, into the distance 2l ಅಂದ್ರೆ dipole length. So how to define the term electric dipole moment? It is the product of magnitude of either charge, ಎರಡರಲ್ಲಿ ಒಂದು ಚಾರ್ಜ್ ಅಂತ ತಗೋಬೇಕು, ಎರಡರಲ್ಲಿ ಒಂದು ಚಾರ್ಜ್ ಇಂಟು ಸಪರೇಷನ್ ಬಿಟ್ವೀನ್ ದ ಟೂ ಚಾರ್ಜಸ್ ಅಥವಾ ಇಂಟು ಡೈಪೋಲ್ ಲೆಂತ್. ಇದನ್ನ ಏನು ಕರಿತೀವಿ ನಾವು? ಇದನ್ನ ಡೈಪೋಲ್ ಲೆಂತ್. 2l ಏನಂತ ಕರಿಬೇಕು ನಾವು ಇದನ್ನ? 2l ಹೆಸರೇನು? ಇದನ್ನ ಡೈಪೋಲ್ ಲೆಂತ್ ಅಂತ ಕರೀತಾರೆ. ಏನಿದು? ಡೈಪೋಲ್ ಲೆಂತ್. 2l is called dipole length. So here electric dipole moment is defined as the product of, ಇಂಟು ಮಾಡೋದು, ಎರಡು ವಸ್ತುಗಳನ್ನ ಇಂಟು ತಗೊಳ್ಳೋದು, product of magnitude of either charge and separation between the two charges. So what is the separation between the two charges? 2l. So here P equals to Q into 2l. Yes, what is the formula for electric dipole moment? Formula for electric dipole moment is P equals to Q into 2l. This is the formula. So now you learned about electric dipole and electric dipole moment. This electric dipole is the common definition. System is a system having two equal and opposite charges. Equal ಅಂದ್ರೆ ವ್ಯಾಲ್ಯೂ ನಲ್ಲಿ ಸೇಮ್ ಇರೋದು. ಈಗ ಒಂದು 5 ಇತ್ತಂದ್ರೆ ಇನ್ನೊಂದು -5 ಇರೋದು, ಒಂದು 10 ಇತ್ತಂದ್ರೆ ಇನ್ನೊಂದು -10 ಇರೋದು. ಆ ಥರ ಈಕ್ವಾಲಿಟಿ ಇರೋದು. ಬಟ್ ಅಪೋಸಿಟ್, ಒಂದು ಪಾಸಿಟಿವ್ ಇತ್ತಂದ್ರೆ ಒಂದು ನೆಗೆಟಿವ್. ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಆ ಸ್ಮಾಲ್ ಡಿಸ್ಟೆನ್ಸ್ನ 2l ಅಂತ ಕರೀತಾರೆ. 2l ನ ಡೈಪೋಲ್ ಲೆಂತ್ ಅಂತ ಕರೀತಾರೆ. ರೈಟ್? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಎಸ್, ಇದನ್ನೇನು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದ್ರೆ ಏನನ್ಬೇಕು ನಾವು? ದಿಸ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್. ಎರಡರಲ್ಲಿ ಒಂದು ಚಾರ್ಜ್ ತಗೋಬೇಕು. ನೀವು ಪಾಸಿಟಿವ್ ತೊಗೊಂಡ್ರೆ ಡೈರೆಕ್ಟ್ ಆಗಿ ಈ ಥರ ಇಂಟು ಮಾಡ್ಬೋದು, Q ಇಂಟು 2l ಅಂತ. ಸಪೋಸ್ ನೆಗೆಟಿವ್ ಚಾರ್ಜ್ ತೊಗೊಂಡ್ರೆ, ನೆಗೆಟಿವ್ ಇದ್ದಿದ್ದನ್ನು ಫಸ್ಟ್ ಮ್ಯಾಗ್ನಿಟ್ಯೂಡ್ಗೆ ಹಾಕ್ಕೊಂಡು ಪಾಸಿಟಿವ್ ವ್ಯಾಲ್ಯೂನ ಹಾಕಿ ಇಂಟು 2l ಮಾಡ್ಬೋದು. ಸೊ Q ಇಂಟು 2l, P ಈಕ್ವಲ್ಸ್ ಟು Q ಇಂಟು 2l ಅಂತ ಬರುತ್ತೆ. 2l ಅಂದರೆ ನೀವು ಎರಡು ಚಾರ್ಜ್ಗಳ ನಡುವೆ ಎಷ್ಟು ದೂರ ಇದೆ ಅದೇ 2l. ಸರ್ 2l ಏನು ಕೊಡ್ತಾರೆ ಅಂದರೆ 2l ಅವರು 10 ಸೆಂಟಿಮೀಟರ್ ಕೊಡ್ಬೋದು. 10 ಸೆಂಟಿಮೀಟರ್ 2l ಪ್ಲೇಸಿಗೆ ಹಾಕ್ಕೊಂಡು ಹೋಗ್ಬೋದು. Because see, positive charge and negative charge are separated by a distance of 10 centimeter in an electric dipole. Electric dipole ಅಂದ್ರೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನೀವು ಕಾಮನ್ ಆಗಿ ಕೂಲಂಬ್ಸ್ ಲಾ ಅಲ್ಲೆಲ್ಲ r ಅಂತ ತಗೋತಾರೆ. ಕೂಲಂಬ್ಸ್ ಲಾದಲ್ಲಿ ಡಿಸ್ಟೆನ್ಸ್ಗಳನ್ನು r ಅಂತ ತಗೋತಾರೆ, ಅಲ್ಲಿ 2l ಬರಲ್ಲ. ಸಪೋಸ್ ಈಗ ಏನಾದರೂ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 5 ಸೆಂಟಿಮೀಟರ್ ಫ್ರಮ್ ಒನ್ ಆಫ್ ದ ಚಾರ್ಜಸ್ ಅಂದ್ರೆ ಅದು ಎಲ್ಲ ಕಂಪ್ಲೀಟ್ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳ ನಡುವೆ ಇರುವಂಥ ದೂರ ಅಂತಂದರೆ ನಾವೇನು ತಗೋಬೇಕು? ಯು ಶುಡ್ ಟೇಕ್ 2l ಈಕ್ವಲ್ ಟು ದ ಗಿವನ್ ವ್ಯಾಲ್ಯೂ. ಇಫ್ ದ ಡಿಸ್ಟೆನ್ಸ್ ಈಸ್ ಫ್ರಮ್ ಮಿಡ್ ಪಾಯಿಂಟ್ ಟು ಒನ್ ಆಫ್ ದ ಚಾರ್ಜಸ್, ಮಿಡ್ ಪಾಯಿಂಟ್ ಅಂದ್ರೆ ಇದು ಮಿಡ್ ಪಾಯಿಂಟ್ ಇಂದ ಒನ್ ಆಫ್ ದ ಚಾರ್ಜಸ್ ಅಂದ್ರೆ ಏನು ಮಾಡಬೇಕಲ್ಲಿ ನೀವು? ಎಲ್ ಅಂತ ತಗೋಬೇಕು. ಆದರೆ ನೀವು ಎಲ್ ಅಂತ ಕೊಟ್ಟರೆ ಇಂಟು 2l ತಗೊಂಡು ಕ್ಯಾಲ್ಕುಲೇಷನಿಗೆ ಮಾಡಬೇಕು. ಇಂಟು 2l Q. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇದು ಫಾರ್ಮುಲಾ ಏನೋ ಹೇಳಿ ನೀವು ಅಲ್ಲಿಂದನೇ. Say once, you also say once. P equals to ಹೇಳಿ Q into 2l. ಏನು ಬರುತ್ತಾ? P equals to Q into 2l ಅನ್ನೋದು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ದು ಫಾರ್ಮುಲಾ ಬರುತ್ತೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತಿದ್ದೀರಿ. ಈಗ ನಾವೇನು ಮಾಡೋಣ? ಇದ್ರದ್ದು ಯೂನಿಟ್ನ ಸ್ಟಡಿ ಮಾಡೋಣ. ಯೂನಿಟ್ ಏನು ಬರುತ್ತೆ ಅಂತ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ದು SI ಯೂನಿಟ್ ಏನು ಬರ್ಬೋದು? Tell me what may be the SI unit of electric dipole moment? SI unit of electric dipole moment is
ಎಸ್ ಎನಿಬಡಿ? ಕ್ಯೂ ಅಂದ್ರೆ ಏನು? ಚಾರ್ಜ್. ಎಲ್ ಅಂದ್ರೆ ಏನು? ಲೆಂತ್. ಚಾರ್ಜ್ನ ಯಾವುದರಲ್ಲಿ ಅಳತೆ ಮಾಡ್ತೀರಾ? ಕೂಲಂಬ್ನಲ್ಲಿ ಅಳತೆ ಮಾಡ್ತೀರಾ. ಲೆಂತ್ನ ಯಾವುದರಲ್ಲಿ ಅಳತೆ ಮಾಡ್ತೀರಾ? ಮೀಟರ್ನಲ್ಲಿ ಅಳತೆ ಮಾಡ್ತೀರಾ. ಕೂಲಂಬ್ ಮೀಟರ್. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್? ಕೂಲಂಬ್ ಮೀಟರ್. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ is, see, while writing coulomb you must write its lower letters. Coulomb meter. Coulomb meter. So idradu cm ಅಂತ ಬರೀತಾರೆ, ಕ್ಯಾಪಿಟಲ್ ಸಿ ಸ್ಮಾಲ್ m. ಬಟ್ ನೀವು ಡೈರೆಕ್ಟ್ ಆಗಿ ನೇಮ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕೇಳಿದಾಗ ಡೈರೆಕ್ಟ್ ಆಗಿ cm ಅಂತ ಬರಿಬಾರ್ದು, ಅದು ತಪ್ಪದು. ಸಿ ಎಮ್ ಅಂದರೆ ಬೇರೆ ಬೇರೆದಕ್ಕೂ ಯೂಸ್ ಮಾಡ್ತಾರೆ, ಸೆಂಟಿಮೀಟ್ರಿಗೂ ಯೂಸ್ ಮಾಡ್ತಾರೆ. ಸಿ ಎಮ್ ಅಂತ ಅನ್ನೋದನ್ನು ಆ ಥರನೂ ಯೂಸ್ ಮಾಡ್ತಾರೆ. ಚೀಫ್ ಮಿನಿಸ್ಟರ್ನೂ ಆಗ್ಬೋದು ಸಿ ಎಮ್ ಅಂದರೆ, ಅಥವಾ ಇನ್ನೊಂದು ಏನೋ ಮೀನಿಂಗ್, ಇನ್ನೊಂದು ಏನೋ ಬರ್ಬೋದು, ಇನ್ನೊಂದು ನೇಮ್ ವಿತ್ ಸರ್ ನೇಮ್ ಬರ್ಬೋದು. ಸೊ ಬೆಟರ್ ಯು ಶುಡ್ ರೈಟ್ ದ ಯೂನಿಟ್ ಇನ್ ಕಂಪ್ಲೀಟ್ ನೇಮ್. ಕೂಲಂಬ್ ಮೀಟರ್. ಕೂಲಂಬ್ ಶುಡ್ ಬಿ ರಿಟರ್ನ್ ಇನ್ ಲೋವರ್ ಲೆಟರ್, ಸ್ಮಾಲ್ ABCD. ಸೊ ಸೆಕೆಂಡ್ ABCDಯಲ್ಲಿ ಇದನ್ನು ಲೋವರ್ ಲೆಟರ್ಸಲ್ಲಿ ಬರೀ ಸ್ಮಾಲ್ ಲೆಟರ್ಸಲ್ಲಿ ಬರೀಬೇಕು. ಬಿಕಾಸ್ ಕೂಲಂಬ್ ಅನ್ನೋದು ಒಬ್ಬ ಪರ್ಸನ್ ನೇಮ್ ಇದೆ. ಸೊ ಯೂನಿಟಿಗೆ ಯೂಸ್ ಮಾಡಿದಾಗ ಯು ಶುಡ್ ರೈಟ್ ದಟ್. ಒಬ್ಬ ವ್ಯಕ್ತಿಯ ಹೆಸರನ್ನು ಯೂನಿಟ್ಗೆ ಬರೆದಾಗ ಅದನ್ನು ಎರಡನೇ ABCDಯಲ್ಲಿ ಬರಿಬೇಕು ನಾವು. ಫಸ್ಟ್ ABCDಯಲ್ಲಿ ಬರೆದ್ರೆ ಏನಾಗುತ್ತೆ ಸರ್? ಹೆಸರಾಗ್ಬಿಡ್ತದೆ, ನೇಮ್ ಆಗ್ತದೆ, ಒಬ್ಬ ವ್ಯಕ್ತಿ ಹೆಸರಾಗತ್ತ. ಆ ಹೆಸರನ್ನು ನಾವು ಯೂನಿಟ್ ಅಂತ ತೆಗೆದುಕೊಳ್ಳೋದಕ್ಕೆ ಬರಂಗಿಲ್ಲ. ಸೊ ಕೂಲಂಬ್ ಮೀಟರ್ ಈಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. So what is the direction of electric dipole moment? Direction of P is from negative charge to positive charge. Direction ಯಾವ ಕಡೆ ಇರುತ್ತೆ ಅಂತ, direction of P from, direction of P ಈ ನೋಡಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಮೈನಸ್ Q. ಸೊ ದಿಸ್ ಈಸ್ ಪಾಸಿಟಿವ್ ಚಾರ್ಜ್. ಇದು ಎಲೆಕ್ಟ್ರಿಕ್ ಡೈಪೋಲ್ ಇದೆ, ದಿಸ್ ಈಸ್ ದ ಎಲೆಕ್ಟ್ರಿಕ್ ಡೈಪೋಲ್. ಸೊ ಸೇ ಫಾರ್ ಎಕ್ಸಾಂಪಲ್ ದಿಸ್ ಈಸ್ A, ದಿಸ್ ಈಸ್ B, ಸೊ ದಿಸ್ ಈಸ್ O, ದಿಸ್ ಈಸ್ O, ರೈಟ್? ಸೊ ಈಗ ಏನು ಮಾಡ್ಬೇಕು ನಾವಿಲ್ಲಿ? ನಮ್ಗೆ ಏನು ಗೊತ್ತಿದೆ? ದಿಸ್ ಈಸ್ ಕಂಪ್ಲೀಟ್ ಲೆಂತ್ ಈಸ್ 2L. ಇದು ಕಂಪ್ಲೀಟ್ ಲೆಂತ್ 2L, ಇದು ಹಾಫ್ L, ಇದು ಹಾಫ್ L. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್, ಸಿ ಡೈರೆಕ್ಷನ್ ಆಫ್ P, ವೆಕ್ಟರ್ P ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದ್ರೆ P ಅದು ವೆಕ್ಟರ್ ಕ್ವಾಂಟಿಟಿ. ಅದಕ್ಕೆ ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ ಎರಡೂ ಇರುತ್ತೆ, ಅದು ವೆಕ್ಟರ್ ಕ್ವಾಂಟಿಟಿ. ಅದರದ್ದು ಡೈರೆಕ್ಷನ್ ನೆಗೆಟಿವ್ ಟು ಪಾಸಿಟಿವ್ ಕಡೆ ಇರುತ್ತೆ. ಈಸ್ from minus Q to plus Q. ಅದು ಡೈರೆಕ್ಷನ್ ಯಾವ ಕಡೆ ಇರ್ತದ? ಡೈರೆಕ್ಷನ್ ಈಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಸೊ ನೀವು ಇದು ಡಿರೈವೇಷನ್ಸ್ ಬರ್ತಾವೆ ಮುಂದೆ, ಎರಡು ಇಂಪಾರ್ಟೆಂಟ್ ಡಿರೈವೇಷನ್ಸ್ಗಳನ್ನು ಕಲಿತೀರಿ. ಅದರಲ್ಲಿ ಫಸ್ಟ್ ನೆಗೆಟಿವ್ ಚಾರ್ಜ್ ತಗೊಳ್ಳೋದೇ ಬೆಸ್ಟ್ ಅದು. ಬಿಕಾಸ್ P ಡೈರೆಕ್ಷನ್ ಯಾವಾಗಲೂ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅನ್ನೋದು ಇಟ್ ಈಸ್ ಡೈರೆಕ್ಟೆಡ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. So you should take first negative charge and then positive charge in your derivation. 5 mark derivation ಬರ್ತದ, ಅದರಲ್ಲಿ ಏನು ನೀವು ಫಸ್ಟ್ ನೆಗೆಟಿವ್ ಚಾರ್ಜ್ ತಗೋಬೇಕು, ನಂತರ ಪಾಸಿಟಿವ್ ಚಾರ್ಜ್ಗಳನ್ನು ತೆಗೆದುಕೊಂಡ್ರೆ ಇಟ್ ಈಸ್ ವೆರಿ ಬೆಸ್ಟ್ ಫಾರ್ ಡಿರೈವೇಷನ್ ಪರ್ಪಸ್. ಓಕೆ, ಎಸ್ ನೇಮ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಏಳರಲ್ಲೇ ಕೂತಲ್ಲೇ ಕೂಲಂಬ್ ಮೀಟರ್. ಕೂಲಂಬ್ ಮೀಟರ್ ಅದರದ್ದು ಸಿಂಬಲ್ CM, ಕ್ಯಾಪಿಟಲ್ C ಸ್ಮಾಲ್ m. ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಕಡೆ ಡೈರೆಕ್ಷನ್ ನ ಹೊಂದಿರುತ್ತೆ. ಯಾವ ಕಡೆ ಇದೆ ಡೈರೆಕ್ಷನ್? ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಕಡೆ ಡೈರೆಕ್ಷನ್ ನ ಹೊಂದಿರುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ಆಕ್ಸಿಯಲ್ ಲೈನ್ ಅಂಡ್ ಇಕ್ವೆಟೋರಿಯಲ್ ಲೈನ್ ಅಂತ ಬರ್ತದೆ. ಆಕ್ಸಿಯಲ್ ಲೈನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಕ್ಸಿಯಲ್ ಲೈನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಕ್ಸಿಯಲ್ ಲೈನ್ ಆಫ್ an electric dipole. Axial line of an electric dipole. ಒಂದು ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಆಕ್ಸಿಯಲ್ ಲೈನ್ ಅಂದ್ರೆ ಏನು ಬರುತ್ತೆ ಅನ್ನೋದನ್ನ ನಾವು ಕಲಿತಾ ಇದ್ದೀವಿ. ಆಕ್ಸಿಯಲ್ ಲೈನ್ ಆಫ್ an electric dipole. ಸಿ ಇಲ್ಲಿ ದಿಸ್ ಈಸ್ ಅ ನೆಗೆಟಿವ್ ಚಾರ್ಜ್, ದಿಸ್ ಈಸ್ ನೆಗೆಟಿವ್ ಚಾರ್ಜ್, ರೈಟ್? ಇದು ಎ ಅಂತ ಹೇಳ್ತೀರಾ, ನೆಗೆಟಿವ್ ಚಾರ್ಜ್ ಇರುವಂತ ಪಾಯಿಂಟ್ ಯಾವುದು? ಎ, ರೈಟ್? ದಿಸ್ ಈಸ್ ಪಾಸಿಟಿವ್ ಚಾರ್ಜ್ ಪ್ಲಸ್ Q. ಇದೇನಿದು ಇದು ಬಿ ಅಂತ ಕರೀತೀರಾ. ಸೊ ಮಿಡಲ್ ಇಲ್ಲಿ ಏನದ? ಇದು O ಇದೆ, ಕರೆಕ್ಟಾ? ಇದು L, ಇದು L ಡಿಸ್ಟೆನ್ಸ್, ಹೌದಾ? ಇದು ಟೋಟಲ್ ಡಿಸ್ಟೆನ್ಸ್ ಏನು ತಗೋತೀರಿ? 2L. ಟೋಟಲ್ ಡಿಸ್ಟೆನ್ಸ್ ಈಸ್ 2L. ಓಕೆ, ಸೊ ಹಿಯರ್ ಆಕ್ಸಿಯಲ್ ಲೈನ್ ಅಂದ್ರೆ ಇಟ್ ಈಸ್ ಆನ್ ಇಮ್ಯಾಜಿನರಿ ಲೈನ್, ಒಂದು ಕಾಲ್ಪನಿಕ ರೇಖೆ. ಕಾಲ್ಪನಿಕ ರೇಖೆ, ಆ ರೇಖೆ ಏನು ಮಾಡ್ತಿರ್ಬೇಕು? ಇಟ್ ಮಸ್ಟ್ ಜಾಯಿನ್ ದ
two charges of an electric dipole and run in a forward direction along the x-axis. ಈ ಎರಡೂ ಚಾರ್ಜ್ಗಳನ್ನು ಜಾಯಿನ್ ಮಾಡಿ ಮತ್ತು ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋಗ್ತಾ ಇರಬೇಕು, ಅದನ್ನು ಆಕ್ಸಿಯಲ್ ಲೈನ್ ಅಂತ ಕರೀತಾರೆ. ವಾಟ್ ಈಸ್ ಅನ್ ಆಕ್ಸಿಯಲ್ ಲೈನ್? ಇದೇ ಆಕ್ಸಿಯಲ್ ಲೈನ್. ಸೊ ದಿಸ್ ಕಂಪ್ಲೀಟ್ ಲೈನ್ ಈಸ್ ಕಾಲ್ಡ್ ಆಕ್ಸಿಯಲ್ ಲೈನ್. Axial line is the line. Axial line is the line which joins, which combines, which joins. ಸೇರಿಸೋದು, ಏನನ್ನ ಸೇರಿಸಬೇಕು? Which joins the two charges of an electric dipole. ಎಲೆಕ್ಟ್ರಿಕ್ ಡೈಪೋಲ್ದು ಎರಡೂ ಚಾರ್ಜ್ಗಳನ್ನು ಸೇರಿಸ್ಕೊಂಡು ಮತ್ತೆ ರನ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್, ಮತ್ತೆ ಹಂಗೆ ಮುಂದೆ ಹೋಗ್ತಿರ್ಬೇಕಲ್ಲ ಲೈನ್, ಹಂಗೆ ಮುಂದುವರಿತಿರ್ಬೇಕಲ್ಲ ಲೈನ್. ಅದೇ ಥರ ಮುಂದುವರೆದ್ರೆ ಅದನ್ನ ಏನಂತ ಕರಿಬೇಕು ನಾವು? ಆಕ್ಸಿಯಲ್ ಲೈನ್ ಅಂತ ಕರಿಬಹುದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ಆಕ್ಸಿಯಲ್ ಲೈನ್. ಆಕ್ಸಿಯಲ್ ಲೈನ್ ಅಂದ್ರೆ ಅರ್ಥ ಏನು? ಇಟ್ ಈಸ್ ಎ ಲೈನ್ which joins the two charges of an electric dipole. ಇದೇ ಎಲೆಕ್ಟ್ರಿಕ್ ಡೈಪೋಲ್. -q + q 2l ಡಿಸ್ಟೆನ್ಸ್ ಇರೋದೇ ಎಲೆಕ್ಟ್ರಿಕ್ ಡೈಪೋಲ್. ಎ ಸಿಸ್ಟಮ್ ಆಫ್ ಟು ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್, ದಟ್ ಈಸ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಆ ಎರಡೂ ಚಾರ್ಜ್ಗಳನ್ನು ಸೇರಿಸಿಕೊಂಡು ಮತ್ತು ಅದೇ ಥರ ಮುಂದೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋಗುವಂತಹ ಲೈನ್ ನಾವೇನಂತ ಕರಿತೀವಿ? ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದರಲ್ಲಿ ಫಸ್ಟ್ ಡಿರೈವೇಶನ್ ಆಫ್ ಯುವರ್ ಸಿಲೆಬಸ್. ನೌ ಐ ಆಮ್ ಗೋಯಿಂಗ್ ಟು ಲರ್ನ್ ಆ್ಯಂಡ್ ಡಿಸ್ಕಸ್ the first derivation of your syllabus, that is electric field. Electric, first word, electric field intensity at a point on the axial line of an electric dipole. ಒಂದು ಎಲೆಕ್ಟ್ರಿಕ್ ಡೈಪೋಲ್ ಇತ್ತಂದರೆ ಅದರದ್ದು ಆಕ್ಸಿಯಲ್ ಲೈನ್ ಮೇಲೆ ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಏನು ಬರುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೇ ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದ ನೆಗೆಟಿವ್ ಚಾರ್ಜ್ -q. ಫಸ್ಟ್ ವಿ ಶಾಲ್ ಟೇಕ್ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ತೊಗೋಬೋದು, ಪ್ರಾಬ್ಲಮ್ ಇಲ್ಲ, ಪಾಸಿಟಿವ್ ಚಾರ್ಜ್ ತೊಗೋಬೋದು. ನಾನು ಹೇಳಿದ್ದೇನೆಂದರೆ ನೆಗೆಟಿವ್ ಚಾರ್ಜ್ ತೊಗೊಂಡ್ರೆ ನೀವು ಪಿನ ಆ ಕಡೆ ಡೈರೆಕ್ಷನ್ ನೆಗೆಟಿವಿಂದ ಪಾಸಿಟಿವ್ ಆಗ್ಬೋದು ಅಂತ ನಿಮ್ಮ ಇಷ್ಟ. ನೀವು ಪಾಸಿಟಿವ್ ಅಂತ ತೊಗೋಬೋದು, ನೆಗೆಟಿವ್ ಅಂತ ತೊಗೋಬೋದು. ದರ್ ಈಸ್ ನೋ ಸಚ್ ರೂಲ್ಸ್. ಬಟ್ ನೀವು ಡೈರೆಕ್ಷನ್ ಏನು, ನೀವು E + E- ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ನೆಗೆಟಿವ್ ಚಾರ್ಜ್, ಡ್ಯೂ ಟು ಪಾಸಿಟಿವ್ ಚಾರ್ಜ್ ಔಟನ್ನೆಲ್ಲ ಕರೆಕ್ಟಾಗಿ ಆಗಬೇಕಷ್ಟೇ. ಸೊ ಹಿಯರ್ ಐ ಆಮ್ ಟೇಕಿಂಗ್ ಪಾಸಿಟಿವ್ ಚಾರ್ಜ್. This is positive charge. This is point A. This is point A. Better you take this diagram. ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿಬಿಡ್ರಿ. ಇದನ್ನೇ ತೊಗೊಳ್ಳೋದು ಟ್ರೈ ಮಾಡಿ. ಕನ್ಫ್ಯೂಷನ್ ಬೇಡ ಯಾವತ್ತು ತೊಗೋಬೇಕಂತ. ಸೊ ಕಂಪ್ಲೀಟ್ ಲೆಂತ್ 2l. ಈ ಕಂಪ್ಲೀಟ್ ಲೆಂತ್ 2l, ರೈಟ್? ಇದು l. ಎಲ್ಲಿಂದ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ l. ಈ ಕಡೆ l + l ಏನ್ರಿ? ಏನಮ್ಮ l + l? 2l. l + l is equal to 2l. ಸೊ ಈಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಂತ ತೋರಿಸೋಣ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ P. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಸೊ ಈ ಕಡೆ ಆದರೆ ಈ ಕಡೆ ಹಾಕಿ ಏನು ಮಾಡೋದಂದರೆ, ಇದು ಯಾವಾಗಲೂ ಪಾಸಿಟಿವ್ ಚಾರ್ಜ್ ಇಂದ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ಚಾರ್ಜ್ ಮುಂದೆ ಇರ್ತದೆ, E+. ಈಗ E+ ಅಂದ್ರೆ ಅರ್ಥ ಏನು? ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಪಾಸಿಟಿವ್ ಚಾರ್ಜ್. E+ ಆ ಕಡೆ ಹಾಕಿ. ಈ -q ಇಂದ ಇರೋದು ಈ ಕಡೆ ಮುಂದೆ ಹಿಂಗೆ ತೋರಿಸ್ಬಿಡ್ರಿ. E- ಅಂತ ಈ ಥರ ತೋರಿಸ್ರಿ. ಸೊ ಈಗ ನಾವು ಒಂದು ಪಾಯಿಂಟ್ ಬೇಕು ನಮಗೆ. ಇಲ್ಲೇನಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಸ್ಪೆಸಿಫಿಕ್ ಒಂದು ಪಾಯಿಂಟ್ ಬೇಕು. ಆ ಪಾಯಿಂಟ್ ಏನು ಮಾಡೋಣ ನಾವು? P ಅಂತ ಇಲ್ಲಿ P. ಲೆಟ್ P ಬಿ ದ ಪಾಯಿಂಟ್. P ಅನ್ನೋದು ಒಂದು ಪಾಯಿಂಟ್. ಈ ಪಾಯಿಂಟ್ ಈ ಮಿಡ್ ಪಾಯಿಂಟ್ ಹೋಗೋದಲ್ಲ, ನಿಮ್ಮ ಕನ್ಫ್ಯೂಷನ್ಸ್ ಇವೆಲ್ಲ ಕನ್ಫ್ಯೂಷನ್ ಆದರೆ ಬೆಟರ್ ಇವೆಲ್ಲ ಅವಾಯ್ಡ್ ಮಾಡಿ ಜಸ್ಟ್ ನಾವು ಡಯಾಗ್ರಾಮ್ ಅವೆಲ್ಲ -q ಈಗ ಏನದ 2l ಅವು ಇವು ಕನ್ಫ್ಯೂಷನ್ಸ್ ಆಗುತ್ತೆ ಅನಿಸಲ್ಲ. ಸೊ -q + q ದಿಸ್ ಇಸ್ A, ಇದು ಮಿಡ್ ಪಾಯಿಂಟ್ O, ಇದು B, ಇದು P. ನಾವು ಮೇನ್ ಪಾಯಿಂಟ್ ಈಗ ನಾವು ಮೇನ್ ಎಟ್ ಎ ಪಾಯಿಂಟ್ ಒಂದು ಪಾಯಿಂಟ್ ಬೇಕು ನಮ್ಗೆ. ಆ ಪಾಯಿಂಟ್ P ನಲ್ಲಿ +1 ಕೂಲಂಬ್ ಇದೆ ಅಂತ +1 ಕೂಲಂಬ್. P ನಲ್ಲಿ +1 ಕೂಲಂಬ್ ಅನ್ನುವಂಥ ಚಾರ್ಜ್ ಇದೆ ಅಂತ ಅನ್ಕೋಬೇಕು.
ಸೊ ಈಗ ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ಏನದ ಎಲ್ ಅದ, ಇದಷ್ಟೇ ಹಾಕೋದು 2L ಹಾಕೋದಾ ಇಲ್ಲ ನಾವು, ಇದು ಇಲ್ಲಿಂದ ಇಲ್ಲಿಗೆ ಏನದ ಎಲ್ ಅದ, ಕರೆಕ್ಟಾ ಎಲ್ ಅದ. ಸೊ ಮಿಡಲ್ ಇಂದ ಪಾಯಿಂಟಿಗೆ ಏನು ಡಿಸ್ಟೆನ್ಸ್ ಅದ ಅಂದರೆ ಲೆಟ್ ಓ ಇಂದ ಪಿಗೆ ಏನದ ಡಿಸ್ಟೆನ್ಸ್ ಆರ್ ಅಂತ ಏನಂತ ಅನ್ಕೋಬೇಕು, ಪಿ ಎಷ್ಟು ದೂರದಲ್ಲಿದೆಪ್ಪ, ಆರ್ ಅನ್ನೋಷ್ಟು ದೂರದಲ್ಲಿದೆ, ಇಷ್ಟೇ ಹಾಕೋದು ನೀವು. ಅದು ಇದು ಜಸ್ಟ್ ತೋರಿಸ್ಬೋದು, ಇದು ಪಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಪಿ. ಸೊ ಯಾವಾಗ ಇ ಪ್ಲಸ್ ಅನ್ನೋದು ಈ ಕಡೆ ಇರ್ತದೆ, ಇ ಪ್ಲಸ್, ಇದು ಇ ಪ್ಲಸ್, ಪಾಸಿಟಿವ್ ಚಾರ್ಜ್ ಇಂದ ಮುಂದೆ ಇರ್ತದೆ, ಪ್ಲಸ್ ಪ್ಲಸ್ ನಡುವೆ ರಿಪಲ್ಷನ್ ಇರ್ತದೆ ಅಂತ ಅನ್ಕೋಬೇಕು. ಇಲ್ಲಿನ ಪ್ಲಸ್ ಅದ, ಇಲ್ಲಿನ ಒಂದು ಚಾರ್ಜ್ ಇರ್ತದೆ, ಇಲ್ಲಿನ ಪ್ಲಸ್ ಅದ, ಪ್ಲಸ್ ಪ್ಲಸ್ ನಡುವೆ ರಿಪಲ್ಷನ್ ಇದ್ದು ಅದು ದೂರಕ್ಕೆ ಹೋಗ್ತದೆ. ಈ ಪ್ಲಸ್ ಮೈನಸ್ ನಡುವೆ ಅಟ್ರಾಕ್ಷನ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬರ್ತದೆ. ಅಟ್ರಾಕ್ಷನ್ ಇರ್ತದೆ. ಇದು ವೆಕ್ಟಾರ್ ಕ್ವಾಂಟಿಟಿ, ಯಾರೋ ಮಾರ್ಕಿಂಗ್ ತೋರಿಸಿದ ವೆಕ್ಟಾರ್ ಅನ್ನೋದನ್ನು ತೋರಿಸ್ತದೆ, ಎಷ್ಟು ಡೈರೆಕ್ಷನ್ ಇದೆ. ಸೊ ನಾವು ಕನ್ಸಿಡರ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಫಸ್ಟ್ ಏನು ಮಾಡೋಣ, ನಾವು ಕನ್ಸಿಡರ್ ಏನನ್ನು ತಗೊಂಡಿದ್ದೀವಿ, ಎಲೆಕ್ಟ್ರಿಕ್ ಡೈಪೋಲ್ ತಗೊಳ್ತಾ ಇದ್ದೀವಿ. ಕನ್ಸಿಡರ್ ಆನ್ ಎಲೆಕ್ಟ್ರಿಕ್ ಡೈಪೋಲ್, ಕನ್ಸಿಡರ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಯಾವುದು, ಎ ಬಿ ಅನ್ನೋದೇನು, ಎ ಬಿ ಅನ್ನೋದು ಎಲೆಕ್ಟ್ರಿಕ್ ಡೈಪೋಲ್, ರೈಟ್. ಓ ಈಸ್ ದ ಲೆಟ್, ಈಗ ನೋಡ್ರಿ ಲೆಟ್ ಪಿ ಅನ್ನೋದೇನು, ಪಿ ಅಂದ್ರೆ ಏನದ, ಪಿ ಸಿ, ಇಲ್ಲಿ ಆರ್ ಅಂದ್ರೆ ಏನಂತ ಬರೆಯೋಣ. ಫಸ್ಟ್ ಆರ್ ಅಂದ್ರೆ ಏನಂತ ಅಂದ್ಕೊಂಡಿದ್ವಿ ನಾವು, ಡಿಸ್ಟೆನ್ಸ್. ಆರ್ ಅಂದ್ರೆ ಏನದು, ದಿಸ್ ಈಸ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್, ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಪಿ, ಎಲ್ಲಿಂದ, ಫ್ರಮ್ ಓ. ಓ ಅಂದ್ರೇನು, ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. ಓ ಇಂದ ಪಿ ಎಷ್ಟು ದೂರ ಅದ, ಆರ್ ಅನ್ನುವಂಥ ದೂರ ಇದೆ, ಆರ್ ಅನ್ನುವಂಥ ದೂರ ಇದೆ. ಈಗ ನಮಗೆ ಇದರಲ್ಲಿ ಕ್ಯಾಲ್ಕುಲೇಷನ್ಸ್ ಏನು ಬೇಕಾಗ್ತದೆ ಅಂದರೆ, ಕ್ಯಾಲ್ಕುಲೇಷನ್ಸ್ ಎ ಪಿ ಅನ್ನೋ ಬೇಕಾಗ್ತದೆ, ಎ ಪಿ ಬೇಕಾಗುತ್ತೆ, ಮತ್ತು ಇನ್ನೊಂದು ಎ ಪಿ ಬೇಕಾಗುತ್ತೆ, ಬಿ ಪಿ ಬೇಕಾಗುತ್ತೆ. ಎ ಪಿ ಮತ್ತು ಮುಂದೆನೇ ಕಂಡುಹಿಡೋಣ, ಮುಂದೆ ಅಥವಾ ಹೀಗೆ ಫೈಂಡ್ ಔಟ್ ಮಾಡ್ತಿದ್ರೆ ಹೀಗೆ ಫೈಂಡ್ ಔಟ್ ಮಾಡ್ರಿ. ಈಗ ಇಲ್ಲಿ ನಾವು ಬೇಡ, ಮುಂದೆನೇ ಫೈಂಡ್ ಔಟ್ ಮಾಡ್ಬಿಡೋಣ. ಈಗ ಕನ್ಸಿಡರ್ ಎಲೆಕ್ಟ್ರಿಕ್ ಡೈಪೋಲ್, ಆರ್ ಅನ್ನೋದೇನು ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಬಿ ಫ್ರಮ್ ಓ, ಓ ಅನ್ನೋದೇನು ಮಿಡ್ ಪಾಯಿಂಟ್ ಆಫ್, ಓ ಅಂದ್ರೇನು, ದಿಸ್ ಈಸ್ ಮಿಡ್ ಪಾಯಿಂಟ್ ಆಫ್ ಡೈಪೋಲ್. ಓ ಅಂದ್ರೇನು, ಮಿಡ್ ಪಾಯಿಂಟ್ ಆಫ್ ಎ ಬಿ. ಎ ಬಿ ಅಂದ್ರೇನು, ಎಲೆಕ್ಟ್ರಿಕ್ ಡೈಪೋಲ್. ಬರ್ದಿದ್ದೀವಿ, ಎ ಬಿ ಅಂದ್ರೆ ಎಲೆಕ್ಟ್ರಿಕ್ ಡೈಪೋಲ್, ರೈಟ್. ನೆಕ್ಸ್ಟ್ ಏನದ, 2L. 2L ಅಂದ್ರೇನು, ಡೈಪೋಲ್ ಲೆಂತ್. 2L ಅಂದ್ರೆ ಏನಪ್ಪ, ಡೈಪೋಲ್ ಲೆಂತ್. 2L ಅಂದ್ರೆ ಡೈಪೋಲ್ ಲೆಂತ್. ಈಗ ನಾವು AO ಅಂದ್ರೆ L, AB ಅಂದ್ರೆ 2L, AO ಅಂದ್ರೆ ಅದರ ಅರ್ಥ L, OB ಅಂದ್ರೆ ಅದರ ಅರ್ಥ L, L ಪ್ಲಸ್ L 2L, ರೈಟ್. ಸೊ ಈಗ ಏನು ಮಾಡೋಣ, ಈಗ ಫಸ್ಟ್ ಏನು ಮಾಡೋಣ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಪಾಸಿಟಿವ್ ಚಾರ್ಜ್. ಫಸ್ಟ್ ಸ್ಟೆಪ್ ಆಫ್ ದ ಡೆರಿವೇಶನ್, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಅವೆಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಿ ಡ್ಯೂ ಟು ಇನ್ನೊಂದು ಪಾಯಿಂಟ್ ಮಾಡ್ತೀವಿ ನಾವು, ಇನ್ನೊಂದು ಪಾಯಿಂಟ್ ಏನು ಮಾಡ್ತೀವಿ ನಾವು, +1 ಕೂಲಮ್. ಇದು ಏನಿದು, +1 ಕೂಲಮ್ ಅನ್ನೋದೇನು, ಏನಂತೀವಿ, ಅದು 1 ಅಂದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಟ್ ಪಿ. A unit positive charge placed at, ಎಲ್ಲಿಟ್ಟಿದ್ದೀವಿ, placed at P. A unit positive charge placed at P. ಯಾವುದಿದು, +1 ಕೂಲಮ್ ಅನ್ನು. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ P ಡ್ಯೂ ಟು ಯಾವ, ಇದರಿಂದ ನೋಡೋಣ ಫಸ್ಟ್, ಇಲ್ಲಿ ಕಂಡಿಡ್ತಾ ಇದೆ, ಇದರ ಡ್ಯೂ ಟು ಪ್ಲಸ್ Q. ಈ ಪಾಸಿಟಿವ್ ಚಾರ್ಜ್ ಇಂದ ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂದರೆ, ಪಾಸಿಟಿವ್ ಚಾರ್ಜ್ ಅದನ್ನು E ಪ್ಲಸ್ ಅಂತ, E ಪ್ಲಸ್ ಇಕ್ವಲ್ ಟು, ನೀವು ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಡಿರೈವ್ ಮಾಡಿದ್ರೆ ನಿನ್ನೆ, ಡ್ಯೂ ಟು ಪಾಯಿಂಟ್ ಚಾರ್ಜ್ 1/4πε0 ಇಂಟು ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ದ ಚಾರ್ಜ್ ಫ್ರಮ್ ದ ಪಾಯಿಂಟ್ ಪಿ. ಸಿ ಇಲ್ಲಿ ಚಾರ್ಜ್ ಇಲ್ಲಿದೆ, ಪಾಯಿಂಟ್ ಪಿ ಇಲ್ಲಿದೆ, ಇವೆರಡರ ಡಿಸ್ಟೆನ್ಸ್ dp ಸ್ಕ್ವೇರ್ ಇಂಟು ಇದು ಎಕ್ಸ್ ಆಕ್ಸಿಸ್, ಇದು ಕಂಪ್ಲೀಟ್ ಎಕ್ಸ್ ಆಕ್ಸಿಸ್ ಮೇಲೆ ಈಗ ಇದು ವೆಕ್ಟಾರ್ ಅನ್ನು ತಗೊಂಡಿದೆ, ವೆಕ್ಟಾರ್ದು ಡೈರೆಕ್ಷನ್ ಬರಬೇಕಂದ್ರೆ ಐ ಕ್ಯಾಪ್ ಏನು ತಗೊಂಡಿ ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಟ್ ಪಿ ಡ್ಯೂ ಟು ದಿಸ್ ಚಾರ್ಜ್ ಈಸ್ ಗಿವನ್ ಬೈ 1/4πε ಇಂಟು q ಬೈ dp ಸ್ಕ್ವೇರ್ ಇಂಟು ಇದು ಯಾವ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಮೇಲೆ
ವೆಕ್ಟಾರ್ ಯೂನಿಟ್ ವೆಕ್ಟರ್ ಡೈರೆಕ್ಷನ್ ತೋರಿಸೋದು ಯೂನಿಟ್ ವೆಕ್ಟರ್ ಎಕ್ಸ್ ಆಕ್ಸಿಸ್ ಮೇಲೆ ಅಂದ್ರೆ ಯಾವತ್ತು ತಗೋಬೇಕು ಐ ಕ್ಯಾಪ್ ವೈ ಆಕ್ಸಿಸ್ ಮೇಲೆ ಜೆ ಕ್ಯಾಪ್ ಝೆಡ್ ಆಕ್ಸಿಸ್ ಮೇಲೆ ಕೆ ಕ್ಯಾಪ್. ಇಲ್ಲಿ ಬರೀ ನಮಗೆ ಎಕ್ಸ್ ಆಕ್ಸಿಸ್ ಮಾತ್ರ ಬರುತ್ತಾ, ಸೊ ಐ ಕ್ಯಾಪ್ ತಗೋಬೇಕು. ಸೊ ಬಿ ಪಿ ಅಂದ್ರೆ ಏನೀಗ ನೋಡೋಣ. ಬಿ ಪಿ ವ್ಯಾಲ್ಯೂ ಬೇಕು. ಬಿ ಇಂದ ಪಿ ಇಷ್ಟು ಬೆಲೆ ಎಷ್ಟು, ಈ ಬೆಲೆನ ಏನು ಕಂಡುಹಿಡಿಬೇಕು ನಾವು? ಮಿಡಲ್ ಇಂದ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಮಿಡಲ್ ಇಂದಾನೆ ವ್ಯಾಲ್ಯೂಸ್ ತಗೋಬೇಕು. ಮಿಡಲ್ ಅಂದ್ರೆ ಮಿಡ್ ಪಾಯಿಂಟ್. ಓ ಇಂದ ಪಿ ಒಮ್ಮೆ ಮೈನಸ್ ಓ ಪಿ ನಲ್ಲಿ ಓ ಬಿ ಕಳೆದ್ರೆ ಇಷ್ಟು ದೂರದಲ್ಲಿ ಇಷ್ಟು ದೂರವನ್ನು ಕಳೆದ್ರೆ ಇದಿಷ್ಟು ಬರುತ್ತೆ. ಓ ಪಿ ಮೈನಸ್ ಬಿ ಪಿ ಮೈನಸ್ ಬಿ ಪಿ ಈಸ್ ಈಕ್ವಲ್ ಟು ಏನು ಬಂತು? ಬಿ ಪಿ ಈಸ್ ಈಕ್ವಲ್ ಟು ಓ ಪಿ ಅಂದ್ರೆ ಏನು ಬಂತು? ಓ ಪಿ ಅಂದ್ರೆ ಆರ್ ಮೈನಸ್ ಬಿ ಪಿ ಅಂದ್ರೆ ಏನು ಬಂತು? ಬಿ ಪಿ ನೋಡಿ, ನಾವು ಬಿ ಪಿ ಬೇಕಲ್ಲ, ಬಿ ಪಿ ತಗೋಬೋದು. ಓ ಬಿ ಓ ಪಿ ಮೈನಸ್ ಓ ಬಿ ಇಷ್ಟರಲ್ಲಿ ಇಷ್ಟನ್ನ ಕಳೆದ್ರೆ ಇದು ಬರುತ್ತೆ. ಸೊ ಬಿ ಪಿ. ಸೊ ಏನು ಬಂತು? ಓ ಪಿ ಅಂದ್ರೆ ಏನು? ಆರ್. ಓ ಬಿ ಅಂದ್ರೆ ಏನು? ಎಲ್. ಸೊ ಬಿ ಪಿ ಅಂದ್ರೆ ಏನು ಬಂತು ನಮಗೆ? ಆರ್ ಮೈನಸ್ ಎಲ್ ಅಂತ ಬಂತು. ಬಿ ಪಿ ಅಂದ್ರೆ ಏನು? ಆರ್ ಮೈನಸ್ ಎಲ್. ಸೊ ಏನು ಮಾಡೋಣ? ಅದರಲ್ಲಿ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವುದರಲ್ಲಿ? ಅದು ಮೇಲೆ ಇರೋ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ ಇಕ್ವೇಷನ್ ನಂಬರ್ 1 ಅಂತ ತಗೊಂಡ್ಬಿಡೋಣ. ಸೊ ಈಗ ಏನು ಮಾಡಬೇಕು? ಇ ಪ್ಲಸ್ ಈಕ್ವಲ್ ಟು 1/4 pi epsilon into q by bp square. bp square is r minus l whole square into I cap. Equation number 1 is in bracket ನಲ್ಲಿ say let us take in bracket. So equation number 1. ಈಗ ಅದೇ ತರ electric field at p due to minus q ನ substitution calculation ಮಾಡೋಣ. electric field at p due to ಯಾವ ಚಾರ್ಜ್? ಈಗ ನೆಗೆಟಿವ್ ಚಾರ್ಜ್. ಡ್ಯೂ ಟು ಮೈನಸ್ ಕ್ಯೂ ಈಸ್ ಮೈನಸ್ ಕ್ಯೂ ಎಲ್ಲಿದೆ? ಇಲ್ಲಿದೆ ಮೈನಸ್ ಕ್ಯೂ. ಇದರಿಂದಾಗಿ ಆ ಪಿ ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್? ಪಿ ನ ಯಾಕೆ ಕಂಡುಹಿಡಿದ್ರೆ ನಾವು ಕ್ವಶನ್ ಎಲ್ಲದೆ ಎಟ್ ಎ ಪಾಯಿಂಟ್ ಅಂತ ಪ್ರಶ್ನೆಯಲ್ಲೇ ಎಟ್ ಎ ಪಾಯಿಂಟ್ ಅಂತ ಬಂದಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಟ್ ಎ ಪಾಯಿಂಟ್. ಎಲ್ಲಿ? ಆಕ್ಸಿಸ್ ಆಫ್ ಆಕ್ಸಿಯಲ್ ಲೈನ್ ಆಫ್ ದ ಡೈಪೋಲ್. ಆಕ್ಸಿಯಲ್ ಲೈನ್ ಮೇಲೆ ಒಂದು ಪಾಯಿಂಟ್ ಪಿ ಅಂತ ತಗೋಬೇಕು. ಅದರಲ್ಲಿ ಎಲೆಕ್ಟ್ರಿಕ್ ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡುಹಿಡಿಬೇಕಂತ ಪ್ರಶ್ನೆನೇ ಅದೇ ತರ ಇದೆ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ at p ಡ್ಯೂ ಟು ಮೈನಸ್ q is so e minus equal to 1/4 pi epsilon into q by ನೆಗೆಟಿವ್ ಚಾರ್ಜ್ ಏನಲ್ಲಿದೆ? p ಇದೆ. ab ಸ್ಕ್ವೇರ್ ಅಂತ ಡಿಸ್ಟೆನ್ಸ್ ಇದೆ. ab ಸ್ಕ್ವೇರ್. ಇಲ್ಲಿ ಈಗ ನೆಗೆಟಿವ್ ಇದು ಈ ಕಡೆ ಉಲ್ಟಾ ಬಂದಿಲ್ಲ. ಈ ಕಡೆ ಹೋದ್ರೆ i ಕ್ಯಾಪ್, ಇನ್ ಸೀದಾ ಹೋದ್ರೆ i ಕ್ಯಾಪ್, ಉಲ್ಟಾ ಬಂದ್ರೆ ಮೈನಸ್ i ಕ್ಯಾಪ್, ಉಲ್ಟಾ ಬಂದ್ರೆ ಮೈನಸ್ i ಕ್ಯಾಪ್. So E minus equal to 1/4 pi epsilon into Q by AB. ನೋಡ್ರಿ ಈಗ AB ಪ್ರಶ್ನೆ ಬರ್ತದೆ. AB ಅಂದ್ರೆ ಏನು ಬರ್ತದ ನಿಮಗೆ? ಈಗ ಫಸ್ಟ್ BP ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿರ್ತೀರಿ. AB ನ ಇದ್ರ ಪ್ಲಸ್ ಬರಬೇಕು, R ಪ್ಲಸ್ L ಅಂತ ಬರಬೇಕು. ಕ್ಯಾಲ್ಕುಲೇಷನ್ ಬೇಕಾದ್ರೆ ಮಾಡ್ಬೋದು, ಕಂಡುಹಿಡಿಬೋದು. AB ಅಂದ್ರೆ ಏನು ಗೊತ್ತಾ? AB ಅಂದ್ರೆ ನೋಡಿ AO ಪ್ಲಸ್ OB. AO ಪ್ಲಸ್ OB ಅಂದ್ರೆ AP. AO ಅಂದ್ರೆ ಎಷ್ಟದ? L. OB ಅಂದ್ರೆ ಎಷ್ಟದ? R ಪ್ಲಸ್ L. ಅಥವಾ ನೀವು ಇಲ್ಲಿ ಮೈನಸ್ ನೋಡ್ರಿ, L ಪ್ಲಸ್ R ಪ್ಲಸ್ L. R plus L whole square minus I cap. This is equation number 2. ಮುಗಿದೋಯ್ತು. ಇನ್ನೊಂದೆಷ್ಟು ನೀವು ಇದು ಎರಡು ಚಾರ್ಜ್ ಅದಾವ. ಫಸ್ಟ್ ಪಾಸಿಟಿವ್ ಚಾರ್ಜ್ ಇಂದ ಪಿ ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇದೆ ಅಂದ್ರೆ ಇಕ್ವೇಷನ್ ನಂಬರ್ 1 ಬಂತು. ಅದೇ ತರ ಪಿ ನಲ್ಲಿ ನೆಗೆಟಿವ್ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇದೆ ಅಂದ್ರೆ ಇ ಮೈನಸ್ ಅಂತ ಇಷ್ಟು ಬಂತು. ರೈಟ್. ಈಗ ಏನು ಮಾಡಬೇಕು? ನಾವು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಿ ನ ಕಂಡುಹಿಡಿಬೇಕು. ನಾವು ಟೋಟಲ್ ಕಂಡುಹಿಡಿಬೇಕು. ಗೊತ್ತಾಯ್ತು ನಿಮಗೆ? ಸೊ ಇ ಮೈನಸ್ ಈಸ್ ಈಕ್ವಲ್ ಟು 1/4 pi epsilon into q by r plus l whole square into minus I cap. Equation number 2 ಇದು equation number 1. So now we can calculate directly total electric field. Total electric field at P is E equals to E plus E minus E plus plus E minus ಅಂತ ಬರ್ತದೆ.
ಟೋಟಲ್ನ ಎರಡು ಆ್ಯಡ್ ಮಾಡೋದ್ರಿಂದ ಫೈಂಡ್ ಔಟ್ ಮಾಡೋದು. ಎರಡನ್ನ ಆ್ಯಡ್ ಮಾಡೋದು. ಇಕ್ವೇಷನ್ ನಂಬರ್ 1, ಸೊ 1 + 2 gives 1 + 2 gives 1 + 2 ಅಂದರೆ ನಾವು e = e + e - ಅಂತ ತೊಗೊಂಡಿವಿಲ್ಲ. ಸೊ e = 2 ಆ್ಯಡ್ ಮಾಡಿ ಅಂದ್ಕೊಂಡು ಆ್ಯಡ್ ಮಾಡಿಬಿಡ್ರಿ ಎರಡು ಇಕ್ವೇಷನ್. ಇಲ್ಲಿ ನೋಡ್ರಿ ಎರಡರಲ್ಲೂ ಕೂಡ 1/4πε 1/4πε q q i ಕ್ಯಾಪ್ ಮೈನಸ್ ಅದ ಇಲ್ಲಿ ಪ್ಲಸ್ ಅದ ಅಷ್ಟೇ. ಬಟ್ ಇವೆಲ್ಲ ಕಾಮನ್ ಅದ 1/4πε q × q i ಕ್ಯಾಪ್. ಸೊ q i ಕ್ಯಾಪ್ by 4/ε ಎರಡರಲ್ಲೂ ಕಾಮನ್ ಅದ. ಅದಕ್ಕೆ ತೆಕ್ಕೋತೀವಿ ನಾವು ಪ್ಲಸ್ ಮಾಡಕತ್ತೀವಿಲ್ಲ. ಪ್ಲಸ್ ಮಾಡಿದ್ರೆ 1/4πε 1/4πε q q i ಕ್ಯಾಪ್ ಕಾಮನ್ ಅದ. ಸೊ ಉಳಿದಿರೋದು ಏನೀಗ ಡಿಫರೆಂಟ್ ಅಂದ್ರೆ ಏನು ಬಂತು 1/r - l² minus 1/r + l² 1/r - l² minus 1/r + l² ಕಾಮನ್ ತೆಗೆದಿವಿ. ಒಂದು ಕನ್ಫ್ಯೂಸ್ ಆಗಬೇಡಿ, ಕಾಮನ್ ತೆಗೆದು ನೋಡಿ. ನೀವು ಬೇಕಾದ್ರೆ ಎಲ್ಲದನ್ನ ಬರೀರಿ ಒಂದ್ಸಲ RHS ನ ಎಲ್ಲ ಒಂದು ಸೀದಾ ಬರೆದು ಅದರ ಕಾಮನ್ ಇರೋನು ಅವರು ಇದು ಸರ್ ಮೈನಸ್ i ಕ್ಯಾಪ್ ಇತ್ತು ಅಲ್ಲಿ ಮೈನಸ್ ಕೊಟ್ಟಿವಿ, ನೀವು ಪ್ಲಸ್ ಮಾಡಿ ನಾನು 1 + 2 ಅಂದ್ರೆ ಮೈನಸ್ ಕೊಟ್ಟಿವಿ. ಸೊ ಕಾಮನ್ ಬರುತ್ತೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇಲ್ಲಿ ಏನಾಯ್ತು ನೆಕ್ಸ್ಟ್ ಏನಾಯ್ತು ಈಗ e = q i ಕ್ಯಾಪ್ by 4/ε LCM ನಾವು ಇಲ್ಲಿ ಮೈನಸ್ ಮಾಡ್ತಾ ಇದ್ದೀವಿ ಅಂದರೆ LCM ಥರ ಮಾಡಬೇಕಲ್ಲ. r ಪ್ಲಸ್ LCM ಏನದ r - l² × r + l² ಅಂತ ಬರುತ್ತೆ. ಸೊ ಇಲ್ಲಿ r - l² ಅದ ಈ ವ್ಯಾಲ್ಯೂ ಮೇಲೆ ಬರುತ್ತೆ. ಅಲ್ಲಿ r + l ಅದ r - l² ಮೇಲೆ ಬರುತ್ತೆ. r - l² ಮೇಲೆ ಬರುತ್ತೆ. ಕರೆಕ್ಟಾ? LCM ಇದು ಎರಡು ಇಂಟು ಮಾಡಬೇಕಿಲ್ಲ LCM ನಾಗ ನಂಬರ್ ಇದ್ರೆ ನಾವು ಕಾಮನ್ ಮಾಡ್ತಿದ್ದೀವಿ. ನಾವು ಇಲ್ಲಿ r - l² r + l² LCM ಇದೆ. ಇದನ್ನೇ LCM r - l² ಮೇಲೆ r + l ಅಂತ ತಗೊಂಡ್ರೆ r + l ಮೇಲೆ r - l ಅಂತ ತಗೊಂಡ್ರೆ ಈ ಥರ ಬಂತು. ಮುಂದೇನಾಯ್ತು r - l² × r + l². ರೈಟ್, ಇಷ್ಟು ಅಂತ. ಸೊ e = qi by 4/ε qi by 4/ε a plus b whole square a square plus b square plus 2rl ಕರೆಕ್ಟಾ? a plus b whole square a square plus b square plus 2ab 2rl minus bracket na a square plus b square minus 2rl whole divided by a minus b square a plus b square. ಇದು a minus b square a plus b square ಅಂತ ಬರ್ತದೆ. ಅಂದ್ರೆ ಏನು ಬರ್ತದ ಇಲ್ಲಿ ಏನು ಬರ್ತದೆ r² minus l² whole square ಅಂತ ಬರ್ತದೆ. ಇಷ್ಟು ಇಲ್ಲಿ ನಾವು ಏನು ಮಾಡಿವಿ ಸ್ವಲ್ಪ ಕ್ಯಾಲ್ಕುಲೇಷನ್ ಅರ್ಥ ಆಗ್ತದ. ಇಲ್ಲಿ ನೋಡಿ ಫಸ್ಟ್ a plus b whole square ಫಾರ್ಮುಲಾನ ಇಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಹೊರಗೆ ಇಟ್ಟಿನಿ ಮೈನಸ್ a minus b whole square ಫಾರ್ಮುಲಾವನ್ನ ಬ್ರಾಕೆಟ್ ಒಳಗಡೆ ಬರ್ಕೊಂಡಿದ್ದೀನಿ. ಕೆಳಗಡೆ a minus b ಸ್ಕ್ವೇರ್ ಇಂಟು a plus b ಸ್ಕ್ವೇರ್. ಮೊದಲು a minus b ಇಂಟು a plus b ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಸ್ಕ್ವೇರ್ನ ಕಾಮನ್ ಆಗಿ ಹಿಂಗೆ ಬರ್ಕೋಬೋದು. ಈ ಥರ ಬರ್ಕೋಬೋದು. ಇದನ್ನ a ಸ್ಕ್ವೇರ್ ಈ a minus b ಹೋಲ್ ಸ್ಕ್ವೇರ್ ಇಂಟು a plus b ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ತದೆ. a ಅಂದರೆ 6 b ಅಂದರೆ l a ಅಂದರೆ 6 b ಅಂದರೆ l. ಸೊ ಈಗ ಏನು ಮಾಡ್ರಿ ಈ ಬ್ರಾಕೆಟ್ನ ಓಪನ್ ಮಾಡ್ರಿ. qi by 4/ε into r² plus l² plus 2rl minus r² minus into minus l² minus into minus plus 2rl divided by r² minus l² whole square. r² minus l² whole square. Right? Bracket na open ಮಾಡಿದೀನಿ. So r² l². So ಏನು 2rl ಉಳಿದಿಲ್ಲ. So therefore e equals to ಇಲ್ಲಿ ನೋಡಿ ಇದು ಮೈನಸ್ ಇಂಟು ಪ್ಲಸ್ ಮೈನಸ್ r² ಮೈನಸ್ ಇಂಟು ಪ್ಲಸ್ ಮೈನಸ್ l² ಮೈನಸ್ ಇಂಟು ಮೈನಸ್ ಪ್ಲಸ್ 2rl r² minus r² l² minus l² ಕ್ಯಾನ್ಸಲ್ ಆಯ್ತು. 2rl 4rl ಆಯ್ತು. 4rl ಈ ಫಸ್ಟ್ q i ಕ್ಯಾಪ್ by 4/ε into
4RL ಇಲ್ಲೇನಾದ್ರು 2RL plus 2RL 4RL divided by R square minus L square whole square ಅಂತ ಹೇಳಿದ್ವಿ. 4RL ಏನಂತ ಬರೀತೀವಿ ನಾವು, ಸಿ 4RL ಅಂತದಲ್ಲ Q into I cap into 4RL 2L into 2R ಅಂತ ಬರೀತೀವಿ. 2L into 2R, right? Divided by 4 pi epsilon into R square minus L square whole square ಅಂತ ಬರೀಬಹುದು, right? So next ಏನು ಬರುತ್ತೆ ಇಲ್ಲಿ, therefore E equals to Q into 2L. Q into 2L ಅಂದ್ರೆ ಅರ್ಥ ಏನದು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ. Q into 2L ಈಗ ತಾನೇ ಕಲ್ತಿದ್ದೀರಿ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ P I cap into Q into 2L ಅಂದ್ರೆ P ಅಂತ ಬರೀಬಹುದು into 2R divided by 4 pi epsilon into R square minus L square whole square. Therefore ಏನು ಈಗ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು ಏನು ಬರೀಬಹುದು ನಾವೀಗ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು 1 by 4 pi epsilon 1 by 4 pi epsilon into 2RP I cap 2RP I cap divided by R square minus L square whole square. This is the expression for electric field intensity at a point on the axial line of an electric dipole. ಏನು ಬಂತು, 2RP I cap by 4 pi epsilon into R square minus L square whole square. So one more time you go through all the steps. If you are getting any doubts means you can message me personally, I will, and you can call me. ಇದರ ರಿಪೀಟ್ ಕೇಳ್ಬೋದು, ಎಷ್ಟೊತ್ತದ ರಿಪೀಟ್ ಕೇಳ್ಬೋದು. ನೀವು ಅರ್ಥ ಆಗಿಲ್ಲ ಅಂದರೆ ನಾನು ಕಾಲ್ ಮಾಡಿ, ಐ ಆಮ್ ಡೆಫಿನೆಟ್ಲಿ ದೇರ್ ಫಾರ್ ಯು ಟು ಕ್ಲಿಯರ್ ದಿಸ್ ಡಿರೈವೇಷನ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿಯೆಸ್ಟ್ ಡಿರೈವೇಷನ್. ಸ್ವಲ್ಪ ಸ್ಟೆಪ್ಸ್ ಏನಿಲ್ಲ, ಪ್ಲಸ್ ಮಾಡ್ಬೇಕಷ್ಟೇ. ಇಕ್ವೇಷನ್ ನಂಬರ್ 1 ಅನ್ನ ಇಕ್ವೇಷನ್ ನಂಬರ್ 2 ನ ಪ್ಲಸ್ ಮಾಡಿದರೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಬರ್ಕೋಬೇಕು. ಇ ಪ್ಲಸ್ ಪ್ಲಸ್ ಇ ಮೈನಸ್ ಅಂತ. ಆ ನಂತರ ಕ್ಯೂ ಐ ಬೈ 4 pi epsilon ಕಾಮನ್ ತೆಗೆದು ಮೊದಲೇ ಕಾಮನ್ ತೆಗೆದು ಒಳಗಡೆ ಎಲ್ ಸಿ ಎಂ ಮಾಡಿಕೊಂಡು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಂಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೋ ಡೌಟ್. ಇದು ಇಲ್ಲಿ ಸಾಲ್ವ್ ಮಾಡಿಕೊಂಡು ಮೈನಸ್ ಒಳಗಡೆ ಎಂಟ್ರಿ ಮಾಡಿ ಯಾವ್ಯಾವ ಕ್ಯಾನ್ಸಲ್ ಆಗ್ತಾವೆ ಕ್ಯಾನ್ಸಲ್ ಮಾಡಿ, ಯಾವ ಪ್ಲಸ್ ಆಗ್ತಾವೆ ಪ್ಲಸ್ ಮಾಡೋದು. 4RL ಅಂತ ಬಂದು 4RL 2R ಇಂಟು 2L ಅಂತ ಬರ್ಕೋಬೋದು. 2L ಇಂಟು Q ಇಂಟು 2L ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ P. ಈ P ಎಲ್ಲಿಗೆ ಬಂತು ಅನಿಸ್ತದೆ, Q ಇಂಟು 2L ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ P. ಸೊ 2RP I cap ಇದೇನದ ಅದೇ ಆಸ್ ಇಟ್ ಇಸ್ ಬರೀಬೇಕು. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಫಸ್ಟ್ ಇದನ್ನ ಆಕ್ಸಿಯಲ್ ಲೈನ್ ಡಿರೈವೇಷನ್ ಅಂತ ಕರೀತಾರೆ, ಆಕ್ಸಿಯಲ್ ಲೈನ್ ಡಿರೈವೇಷನ್. ಸೊ ಹ್ಯಾವ್ ಎ ನೈಸ್ ಟೈಮ್.